ಸೊ ನಮಗೆ ಒಂದು ಬೈಕ್ ತೊಗೊಳ್ತೀವಿ ಅಂದಾಗ ಅದರಲ್ಲಿ ಮಜಾನೂ ಇರಬೇಕು, ಲುಕ್ಕು ಇರಬೇಕು, ಪರ್ಫಾರ್ಮೆನ್ಸು ಇರಬೇಕು, ಪ್ರತಿಯೊಂದು ಇರಬೇಕಾಗುತ್ತೆ. ಹೌದು, ಒಪ್ಕೊಳ್ತೀನಿ. ಎಷ್ಟೋ ಜನ ಹೇಳ್ತಾರೆ ಬೈಕ್ ಯಾವುದಾದ್ರೂ ಏನಪ್ಪ ರೋಡಲ್ಲಿ ಹೋಗುತ್ತಾನೆ ಅಂತ. ಸೊ ಅದಕ್ಕೂ ಒಂದು ಸ್ಟೈಲ್ ಅಂತ ಹೇಳೋದು ಬೇಕಲ್ಲ. ಸೊ ಈ ದಗ 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 ಅಂತ ಹೇಳೋ ಸೌಂಡು 1901 ಚೇಂಜ್ ಆಯ್ತಾ ಬಂತು. ಸೊ ಈಗ ನೀವು ಕೇಳ್ದಂಗೆ ಫಸ್ಟ್ ಕೇಳಿರೋದು ಬಂದು ಹಳೆಯ ರಾಯಲ್ ಎನ್ಫೀಲ್ಡ್. ಕಿಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದೊಂದು ಗತ್ತು ತೋರಿಸಿತ್ತಲ್ಲ, ಆ ರಾಯಲ್ ಎನ್ಫೀಲ್ಡು. ಅದಾದ ಮೇಲೆ ಬಂದಿದ್ದು ಕ್ಲಾಸಿಕ್ 350 ಅಥವಾ ಕ್ಲಾಸಿಕ್ 350. ಒನ್ ಟೈಮಲ್ಲಿ ಫುಲ್ ಹವಾ ಕ್ರಿಯೇಟ್ ಮಾಡ್ಕೊಂಡು ಜಾತ್ರೆ ಆಗೋಯ್ತು. ಸೊ ನೋ ಅಫೆನ್ಸ್ ಆಯಿತಾ, ನಾ ಇರೋ ವಿಷಯ ಹೇಳೋದು ನಿಮಗೂ ಗೊತ್ತಿರುತ್ತೆ. ಆ್ಯಂಡ್ ಅದಾದ ಮೇಲೆ 350 ಹೋಗಿರೋದೆಲ್ಲ ಬಂದಿರೋದೆಲ್ಲ ಪ್ರಾಣಿಗಳು. ಈ ಪ್ರಾಣಿಗಳು ಅಂತ ಯಾಕೆ ಹೇಳ್ತೀನಿ ಅಂದರೆ, ಗೊರಿಲ್ಲಾ 650, ಬೇರ್ 650 ಅಂತ ಹೇಳ್ತಾ ಎಲ್ಲ 650 ಸಿ ಸಿ ಬರೋಕ್ಕೆ ಸ್ಟಾರ್ಟ್ ಆಯಿತು. 650 ಸಿ ಸಿ ಮಧ್ಯದಲ್ಲಿ ಬಂದಿದ್ದು ಈ ಹಿಮಾಲಯ 411, ಅಥವಾ ಅದರಲ್ಲಿ ಇದ್ದಿದ್ದು ಶರ್ಪಾ ಇಂಜಿನ್. ಅದೆಲ್ಲ ಯಾಕೆ ಬಂತು ಅಂತ ನಾನು ಹೇಳ್ತಾ ಹೋಗ್ತೀನಿ ಗ್ರ್ಯಾಜುವಲಿ, ಅಥವಾ ಮುಂದೆ ಹೋಯ್ತಾ ಒಳ್ಳೊಳ್ಳೆ ಇಂಗ್ಲೀಷ್ ವರ್ಡ್ಸ್ಗಳಿದೆ ಗುರು, ಯೂಸ್ ಮಾಡ್ಕೊಳ್ಳೋಣ. ಸೊ ಹಾಗೆ ಹೋಯ್ತಾ ಈಗ ಫೈನಲಿ ಕೊನೆಗೆ ಬಂದಿರೋದು ಒಂದು ರಾಯಲ್ ಎನ್ಫೀಲ್ಡ್. ಅದು ಹಿಸ್ಟ್ರಿ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ರಾಯಲ್ ಎನ್ಫೀಲ್ಡ್ ಸೆಗ್ಮೆಂಟ್, ಈ ಹೊಸ ಸೆಗ್ಮೆಂಟ್ಗಳಲ್ಲಿ ಒಂದು ದೈತ್ಯ ಅಥವಾ ಒಂದು ಆನೆ ಅಂತ ಹೇಳ್ಬೋದು. ಅದ್ಯಾವುದು ಅಂತ ಕೇಳ್ತೀರಾ? ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 650 ಅಥವಾ ಕ್ಲಾಸಿಕ್ 650. ಯಾಕೆ ನಾನು ದೈತ್ಯ, ಗಜ, ಆನೆ ಮರಿ ಅಂತೆಲ್ಲ ಹೇಳ್ತಿದ್ದೀನಿ ಅಂದರೆ, ಬರೋಬ್ಬರಿ 260 kg ಇರೋ ಡೈನೋಸರ್ ಗುರುದು. ಆನೆ ಅಂತ ಹೇಳೋಕ್ಕಾಗಲ್ಲ, ಡೈನೋಸರ್. ಈಗ ನಾನು ಹೇಳೋದು, ಈಗ ಎಷ್ಟೋ ದೊಡ್ಡ ದೊಡ್ಡ ಅಡ್ವೆಂಚರ್ ಬೈಕ್ಗಳಿದೆ, ಯಾವುದು BMW 1250 GS ಆಗಿರಲಿ, GSA ಆಗಿರಲಿ, ಅಥವಾ ಟ್ರಯಂಫ್ ಟೈಗರ್ 1200 ಆಗಿರಲಿ, ಈ ಥರ ಎಲ್ಲ ಇದೆಯಲ್ಲ ಮಲ್ಟಿಸ್ಟಾರ್ಡ. ಇವುಗಳು ಅಷ್ಟು ದೊಡ್ಡ ಬೈಕ್ ಆಗಿದ್ರು ಕೂಡ, ಲೈಕ್ ದೊಡ್ಡ ಬೈಕ್ಗಿಂತ ಇನ್ಸೇನ್ಲಿ ಪವರ್ಫುಲ್ ಇಂಜಿನ್ಗಳಾಗಿದ್ರು ಕೂಡ ಕಂಪ್ಯಾರಿಸನ್ ಇಲ್ಲ ಆಯಿತಾ. ಫಸ್ಟ್ ಆಫ್ ಆಲ್ ಅಂತೂ ಹೇಳೋದು, ಈ 650 ಸಿ ಸಿಗೆ 240 kg ಬೇಕಿತ್ತ ನಾನೀಗ ಹೇಳೋದು. ಬಟ್ ಆಬ್ವಿಯಸ್ಲಿ ರೈಡಿಂಗ್ ಟೈಮಲ್ಲಿ ಒಬ್ಬ 30 kg ಬೇಕಾದ್ರೂ ಓಡಿಸ್ಬೋದು. ಬಟ್ ಬೀಳ್ತಾನೆ ಅಂದಾಗ ಅವ್ನ ಗಾಡಿಗಿಂತ ಜಾಸ್ತಿ ಬಿದ್ದೋನಿಗೆ ಡ್ಯಾಮೇಜ್ ಆಗುತ್ತೆ. ಸುಮ್ಮನೆ ಸ್ಟ್ಯಾಂಡ್ ತೆಗಿಬೇಕಾದ್ರು ಕೂಡ. ಯಾಕಂದರೆ 240 kg ಅಂದರೆ ಇಟ್ಸ್ ನಾಟ್ ಎಟ್ ಆಲ್ ಪ್ರಾಕ್ಟಿಕಲ್ ಆಯಿತಾ. ಯಾಕೆ ಪ್ರಾಕ್ಟಿಕಲ್ ಅಲ್ಲ ಅಂತಲೂ ಹೇಳ್ತೀನಿ. ಯಾಕೆ ಅಲ್ಲ ಅಂತ ಹೇಳಿದರೆ, 240 kg ಇರೋ ಬೈಕ್ನ ಒಬ್ಬ ತಗೊಂಡು ಟೂರಿಂಗ್ ಹೋಯ್ತಾನೆ ಅಂದರೆ ಅವನಿಗೆ ಸ್ವಲ್ಪ ಪರ್ಸನಾಲಿಟಿ ಬೇಕು ಗುರು. ಸೊ ಈ 240 kg ಯಾಕಿದೆ ಅಂತ ಕೇಳಿದರೆ, ಫಸ್ಟ್ ಆಫ್ ಆಲ್ ಒಂದು ಡಬಲ್ ಸಿಲಿಂಡರು. ಅದರೊಟ್ಟಿಗೆ ಹೈಪ್ ಆಗಿರೋ ವಿಷಯ ಏನಂದರೆ, ರಾಯಲ್ ಎನ್ಫೀಲ್ಡ್ದು ಎಲ್ಲ ಕಬ್ಬಿಣ, ಇಲ್ಲಿ ಮುಟ್ಟಿದ್ರು ಕಬ್ಬಿಣ, ಇಲ್ಲಿ ಮುಟ್ಟಿದ್ರು ಕಬ್ಬಿಣ. ಅದಕ್ಕೆ 240 kg ಆಗಿದೆ. ಸೊ ನಾನೀಗ ಈ ವಿಡಿಯೋದಲ್ಲಿ ಅದ್ರ kg ಬಗ್ಗೆ ಮಾತಾಡ್ಕೊಂಡು ಕೂತ್ರೆ ಇವತ್ತು ದಿನ ಹಿಡಿಬೇಕು, ಏನಾದ್ರು ಒಂದು ಎಕ್ಸಾಂಪಲ್ ಕೊಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಿರೋಕ್ಕೆ. ಈ ಕ್ಲಾಸಿಕ್ 650 ಒಂದು ಪರ್ಫೆಕ್ಟ್ ಓಲ್ಡ್ ಸ್ಕೂಲಿಗೆ ಒಂದು ನ್ಯೂ ಟೆಕ್ನಾಲಜಿ ಸೇರಿಸಿದರೆ ಹೇಗಿರುತ್ತೆ, ಅಥವಾ ಮಿಕ್ಸ್ ಮಾಡಿದರೆ ಹೇಗಿರುತ್ತೆ, ಆ ಥರ ಇರೋಂಥ ಒಂದು ಕ್ಲಾಸಿಕ್ 650. ಕ್ಲಾಸಿಕಲ್ಲಿ ಕೂತ್ಕೊಂಡು ಗಾಡಿ ಓಡಿಸ್ಬೇಕಾದ್ರೆ ಅದೊಂದು ಗತ್ತೆ ಬೇರೆ ಗುರು. ಅದು ಎಷ್ಟೋ ಜನಕ್ಕೆ ಬೈಕ್ ಇಷ್ಟ ಇಲ್ಲದೇ ಇದ್ದರೂ ಕೂಡ ಒಪ್ಕೊಳ್ಬೇಕಾದ ವಿಷಯ, ಅದರಲ್ಲೊಂದು ಗತ್ತಿದೆ ಅಂತ. ಸೊ ಈ ಕ್ಲಾಸಿಕ್ 650 ಒಂದು ಪರ್ಫೆಕ್ಟ್ ವಿಂಟೇಜ್ ಅಥವಾ ಓಲ್ಡ್ ಸ್ಕೂಲ್ ವೈಬ್ ಕೊಡುವಂಥ ಬೈಕ್. ಯಾಕೆ ಇದ್ರ ಫೋಟೋ ಬೇಕಾದ್ರೆ ಹಾಕ್ತೀನಿ ನೋಡಿ, ಏನೋ ಒಂದು ರೆಟ್ರೋ ಲುಕ್ ಕೊಡುವಂಥ ಬೈಕ್ ಅದು. ಸೊ ನಾನು ಈಗ ಅಟ್ ಪ್ರೆಸೆಂಟ್ ನಮಗೆ ಆ್ಯಕ್ಚುಲಿ ಇಲ್ಲಿ ಅವೈಲೇಬಿಲಿಟಿ ಇರೋದಿಲ್ಲ 650. ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ, ಅದ್ರ ಬಗ್ಗೆ ಒಂದು ಸಣ್ಣ ಡೀಟೇಲ್ಡ್ ಅನ್ಟಚ್ಡ್ ರಿವ್ಯೂ ಕೊಡ್ತಾ ಇದ್ದೀನಿ. ಈಗ ಹೇಳುವಾಗಿದ್ರೆ, ಈ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 650 ಏನಿದೆ, ಸೇಮ್ ಎಕ್ಸಾಕ್ಟ್ ಶಾರ್ಟ್ ಗನ್ನಲ್ಲಿರೋ ಇಂಜಿನ್ನ ಬಾಡಿ ಚೇಂಜ್ ಮಾಡಿ ಇದಕ್ಕೆ ಕೂಡ್ಸೇನೆ ಅಷ್ಟೇ, ಸೇಮ್. ಸೊ 47 BHP ಪವರ್ ಜೊತೆ 52 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಬ್ಯೂಟಿಫುಲ್ ಸ್ವೀಟ್ ಪಾಯಿಂಟ್ ಅಂತ ಹೇಳ್ಬೋದು ಅದು. ಯಾಕೆಂತ ಹೇಳಿದರೆ, ಒಂದು 47 cc ಬೈಕಲ್ಲಿ 52 Nm ಟಾರ್ಕ್ ಅಂದರೆ ಏನೋ ಒಂದು ಥ್ರಿಲ್ ಕೊಡುತ್ತೆ. ಯಾಕಂದರೆ ಇಲ್ಲಿ ಗಂಟ ಒಂದು 50 BHP ಆಗಿರಲಿ, 60 BHP ಆಗಿರಲಿ, 100 BHP ಆಗಿರಲಿ, ಇಂಥ ಬೈಕ್ಗಳು ಓಡಿಸೋರಿಗೆ ಗೊತ್ತಿರುತ್ತೆ ಟಾರ್ಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬೈಕಲ್ಲಿ BHPಗಿಂತ ಅಂತ. ಯಾಕಂದರೆ ತುಂಬ ಸ್ಪೀಡು, ತುಂಬ ಇನಿಷಿಯಲ್ ಪವರ್ ಇಷ್ಟಪಡೋರಿಗೆ ಬೇಕಾಗೋದು ಟಾರ್ಕ್. ಅದೇ ಜಾಸ್ತಿ ಇದೆ BHPಗೆ ಕಂಪೇರ್ ಮಾಡಿದರೆ, ರೇಷಿಯೋ ಕಂಪೇರ್ ಮಾಡಿದರೆ ಈ ಬೈಕಲ್ಲಿ, ಸ್ಪೆಸಿಫಿಕ್ ಬೈಕಲ್ಲಿ BHP ಟಾರ್ಕ್ ಜಾಸ್ತಿ ಇದೆ. ಸೊ ಹಾಗೆ ಹೇಳ್ತಾ, ಈ ಕ್ಲಾಸಿಕ್ 650 ಏನಿದೆ, ನನಗೂ ಕೈಂಡ್ ಆಫ್ 80% ಇಂಟ್ರೆಸ್ಟೆಡು. ಫಸ್ಟ್ ಆಫ್ ಆಲ್ ನಾನೊಂದು ಓಡಿಸ್ ನೋಡಬೇಕು. ಯಾಕಂದರೆ ಈ ಕ್ಲಾಸಿಕ್ಸ್ 350ಲಿ ನನಗೆ ಒಂದು ವೈಬ್ ಕೊಡ್ತಾಯಿತ್ತು ಓಡಿಸ್ಬೇಕಾದ್ರೆ, ಏನೋ ಒಂದು ಮಜಾ.
ಸೊ ನಮಗೆ ಒಂದು ಬೈಕ್ ತೊಗೊಳ್ತೀವಿ ಅಂದಾಗ ಅದರಲ್ಲಿ ಮಜನೂ ಇರಬೇಕು, ಲುಕ್ಕು ಇರಬೇಕು, ಪರ್ಫಾರ್ಮೆನ್ಸು ಇರಬೇಕು, ಪ್ರತಿಯೊಂದು ಇರಬೇಕಾಗುತ್ತೆ. ಹೌದು, ಒಪ್ಕೊಳ್ತೀನಿ, ಎಷ್ಟೋ ಜನ ಹೇಳ್ತಾರೆ ಬೈಕ್ ಯಾವುದಾದ್ರೂ ಏನಪ್ಪ ರೋಡಲ್ಲಿ ಹೋಗುತ್ತಾನೆ ಅಂತ. ಸೊ ಅದಕ್ಕೂ ಒಂದು ಸ್ಟೈಲ್ ಅಂತ ಹೇಳೋದು ಬೇಕಲ್ಲ. ಸೊ ಈಗ ನನಗಿಂತಲ್ಲ ಎಷ್ಟೋ ಜನಕ್ಕೆ ಇರುತ್ತೆ, ಒಬ್ಬೊಬ್ರು ಹೇಳ್ಕೊಳ್ತಾರೆ, ಒಬ್ಬೊಬ್ರಿಗೆ ಹೇಳ್ಕೊಳ್ಳೋದಿಲ್ಲ, ನಾನು ಹೇಳ್ಕೊಳ್ತಿದ್ದೀನಿ ಅಷ್ಟೇ. ಸೊ ಆ ಥರ ಎಲ್ಲ ಇರಬೇಕಾದಾಗ ಈಗ ರೆಟ್ರೋ ಲುಕ್ ಆಗಿರಲಿ, ಒಂದು ಓಲ್ಡ್ ಸ್ಕೂಲ್ ಸ್ಟೈಲ್ ಆಗಿರಲಿ, ಒಂದು ಗತ್ತಾಗಿರಲಿ, ಒಂದು ಪವರ್ ಆಗಿರಲಿ, ಒಂದು ಕ್ರೂಸಿಂಗ್ ಕೆಪಬಿಲಿಟಿ ಆಗಿರಲಿ, ಎಲ್ಲ ಒಂದು ಇರೋ ಬೈಕ್ ಈ ಕ್ಲಾಸಿಕ್ 615 ನನಗೆ ಅನ್ನಿಸ್ತಿದೆ. ಒಂದೇ ಡ್ರಾಬ್ಯಾಕ್ ಅಂದರೆ 240 kg. ಈಗ ನೀವೇ ನನ್ನ ವ್ಲಾಗ್ಸಲ್ಲಿ ಇಲ್ಲಿ ಗಂಟ ನೋಡಿದ್ದೀರಾ, ಅಲ್ಲಿ ಬೈಕ್ಗಳು ಎಲ್ಲೋಗಿ ಬೀಳ್ತೀನಿ, ಇಲ್ಲೋಗಿ ಬೀಳ್ತೀನಿ, ಕೆಸರಲ್ಲಿ ಹೋಗ್ತಾ ಇರ್ತೀನಿ, ಅಲ್ಲಿ ಇಲ್ಲಿ ಏನೇನೋ ಮಾಡ್ತಾಯಿರ್ತೀನಿ ಒಟ್ಟರು ಬೈಕಲ್ಲಿ. ಅದೇ ಈಗ ನನ್ನ ಕೈಲಿಗ 650 ಇದೆ ಅಂತ ಹೇಳಿದರೆ, ನಾನು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ, ಲೈಕ್ ಆ ರೋಡಿಂದ ಈಚೆ ಸೈಡಿಗೆ ಬರಲಿಕ್ಕೆ ತುಂಬ ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಅದಕ್ಕಿರೋ ಪವರು, ಅದಕ್ಕಿರೋ ವೆಯ್ಟು ಮ್ಯಾಚ್ ಆಗೋದೇ ಇಲ್ಲ. ಈಗ ನಾನು ಅದೇ ಹೇಳೋದು, 47 BHPಗೆ ಇನ್ ಕೇಸ್ ಬೈಕದು ವೆಯ್ಟ್ ಎಲ್ಲಾದರೂ ಒಂದು 150, 160, 170 kg ಅಂತ ಇಟ್ಕೊಳ್ಳಿ. ಆವಾಗ ಆ 47 BHPನ ಫೀಲ್ ಮಾಡ್ಬೋದು ನಿಮಗೆ. ಅದೇ 47 BHPಗೆ 2.5 ಕ್ವಿಂಟಾಲ್ ತೂಕ ಕೊಟ್ಟರೆ, ಸೊ ಒಂದು ಹೇಳ್ಬಿಡ್ತೀನಿ, ಈ ಕ್ಲಾಸಿಕ್ ಅಥವಾ ರಾಯಲ್ ಎನ್ಫೀಲ್ಡವರು ಸ್ಪೀಡ್ನ ಕಾನ್ಸಂಟ್ರೇಟ್ ಮಾಡ್ತಿದ್ದ ವೆಹಿಕಲ್ಗಳಲ್ಲ. ಇದು ಮುಂಚೆ ಏನಿದ್ರು ಒಂದು ಕಂಫರ್ಟ್ ಆಗಿರಲಿ, ಒಂದು ರೈಡಿಂಗ್ ಎಕ್ಸ್ಪೀರಿಯೆನ್ಸಿಗೋಸ್ಕರ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದ ಒಂದು ಬ್ರ್ಯಾಂಡವರು. ಬಟ್ ಈಗೀಗ ಬರ್ತಾ ಬರ್ತಾ ಡಿಮ್ಯಾಂಡ್ ಜಾಸ್ತಿ ಆದ ಕಾರಣ ಒಂದು ಸ್ಪೀಡ್ ಆಗಿರಲಿ, ಪರ್ಫಾರ್ಮೆನ್ಸ್ನ ಫೋಕಸ್ ಮಾಡ್ತಿದ್ದಾರೆ. ಯಾಕಂದರೆ ಈಗಿನ ಕಾಲದಲ್ಲಿ ನಮಗೆ ಸ್ಪೀಡ್ ಬೇಕು ಅಷ್ಟೇ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 650 ಮಾತ್ರ ಅಲ್ಲ, ಅದೇನೋ ರಾಯಲ್ ಎನ್ಫೀಲ್ಡ್ ಗೋವನ್ 650 ಅಂತಲೇ ಏನೋ ಅಂದ್ಬಿಡ್ತಾನೆ. ಪುನಃ ರಾಯಲ್ ಎನ್ಫೀಲ್ಡವರು ಸೇಲ್ ಜಾಸ್ತಿ ಮಾಡ್ಕೊಂಡು ಅವರ ಬೆಲೆನ ಕಳ್ಕೊಳ್ಳೋ ಪಾಯಿಂಟ್ ಎಲ್ಲಿ ಅಂದರೆ ಕ್ಲಾಸಿಕ್ 250 ಬೇಕಾ. ಹೇಗೆ ಆಗುತ್ತೆ ಅಂದರೆ, ಈ KTM ಅವರು 125cc ಬಿಟ್ಟರು ನೋಡಿ, ಹಂಗಾಗುತ್ತೆ. ಸೊ ಈ ಕ್ಲಾಸಿಕ್ ರಾಯಲ್ ಎನ್ಫೀಲ್ಡಲ್ಲಿ 250cc 250 ಸೆಗ್ಮೆಂಟದ ಬೈಕ್ ಬೇಕಾ ಅಂತ ಹೇಳೋದು ನೀವು ಡಿಸೈಡ್ ಮಾಡಿ. ಅದು ನಿಮ್ಮ ಕೈಲಿದೆ, ನಮ್ಮ ಕೈಲಿದೆ. ನನ್ನ ಪರ್ಟಿಕ್ಯುಲರಾಗಿ ಅಥವಾ ಪರ್ಸನಲಾಗಿ ಕೇಳ್ತೀರಂದರೆ 250cc ನೆಸಸರಿ ಇಲ್ಲ, ಯಾಕಂದರೆ ಜಾತ್ರೆ ಆಗಿಬಿಡುತ್ತೆ ಒಂದು. ಇನ್ನೊಂದು, ಇವರು 650cc 240 kg ಕೊಟ್ಟಿಯಾನಂದರೆ 250cc ಒಂದು 200 kg ಬಿಡ್ಬೋದು ಗುರು. ಅದೇ ಎಲ್ಲರೂ ಈಗ 350cc ಇದ್ದಿದ್ದು 18 BHP ಅಥವಾ 18 BHP, ಈ 250cc ಹಾಗಾದ್ರೆ ಎಷ್ಟು ಕೊಡ್ಬೋದು ಅಂತ ಯೋಚನೆ ಮಾಡಿದರೆ ನಿಮಗೆ ತಲೆ ಕೆಟ್ಟೋಗುತ್ತೆ. ಅದ್ರ ಬದಲು ಸ್ಪ್ಲೆಂಡರ್ ಬೆಸ್ಟ್ ಅಂತ ಅನಿಸುತ್ತೆ. ಗೊತ್ತಿಲ್ಲ, ನೋಡೋಣ ಏನೇನು ಆಗೋಕ್ಕುಂಟು ಈ ಮೋಟರ್ ಸೈಕಲ್ ವರ್ಲ್ಡಲ್ಲಿ ಅಂತ. ಹಾಗೆ ಹೇಳ್ತಾ ಡಿಸಿಷನ್ನ ನಿಮ್ಮ ಕೈಲಿ ಬಿಟ್ಟಿದ್ದೀನಿ, ಅಂತ ಹೇಳ್ತಾ ಇದೊಂದು ಪುಟ್ಟ ವ್ಲಾಗು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಯೂಟಿಫುಲ್ ನೇಚರ್ನ ಎಂಜಾಯ್ ಮಾಡಿ.